ಹಾಯ್ ಗಾಯ್ಸ್, ಇವತ್ತು ನಾನು ನಮ್ಮ ಬೈಲೊಂಗಲ್ಗೆ ಬಂದೀನಿ ರೀ. ನೋಡಿರಿ, ನಮ್ಮ ಮಮ್ಮಿ ಆಲ್ರೆಡಿ ಹೊರಗೆ ಕಸ ಹೊಡ್ಯಾಕತ್ತಾರ. 7 ಗಂಟೆ ಆಗೈತಿ. ಮಮ್ಮಿಗೆ ಸರ್ಪ್ರೈಸ್ ಅಂತ ಬಂದೀನಿ. ನೋಡೋಣ ಹೆಂಗೆ ರಿಯಾಕ್ಷನ್ ಕೊಡ್ತಾರ ಅಂತ. ಸೊ ಸರ್ಪ್ರೈಸಾಗಿ ರಿಯಾಕ್ಷನ್ ಕೊಟ್ಟರೆ ಹಾಯ್ ಅಂದರು. ಸೊ ಹೊಸ ಹೊಸ ಗಿಡ ಹಚ್ಚಾರ ನೋಡ್ರಿ. ನನಗೆ ಗೊತ್ತಿರಲಿಲ್ಲ ಗಿಡ ಹಚ್ಚಾರ ಅಂತ. ಮನೆಗೆ ಬರೋದು ಒಂಥರ ಖುಷಿ. ಇಲ್ಲೂ ಕೂಡ ಗಿಡ ಹಚ್ಚಾರ ನೋಡ್ರಿ. ಹೊಸ ಮನೆನೂ ಕಟ್ಟತ್ತಾರ ನಮ್ಮ ಮನೆ ಹಿಂದೆ. ಚಂದ ಗಿಡ ಬೆಳೆದ ನೋಡ್ರಿ. ಲಾಸ್ಟ್ ಟೈಮ್ ಸಣ್ಣ ಸಣ್ಣ ಗಿಡ ಇದ್ದು ಈಗ ಫುಲ್ ದೊಡ್ಡದಾಗ್ಬಿಟ್ಟೈತಿ. ಮನೆಗೆ ಬರೋದು ಒಂಥರ ಖುಷಿ. ಊರಿಂದ ಬರೋದು, ಬೆಂಗಳೂರಿಂದ ಅದು ಮನೆ ಮುಂದೆ ಹಿಡಿತೀನಿ. ಪಟ ಪೂಜೆ ಮಾಡಿದೆ, ಸ್ನಾನ ಮಾಡಿದ್ನಿ. ಬಂದ ಕೂಡಲೇ ಮಮ್ಮಿ ಇವತ್ತು ನಂಗೆ ದೋಸೆ ಮಾಡಿದ್ರು. ಸೊ ಗರಂ ದೋಸೆ ತಿನ್ಬೇಕಂತಂದು ಮಸಾಲೆ ದೋಸೆ ಮಾಡಿಸ್ಕೊಂಡು ಭಾರಿ ಇತ್ತು ರೀ. ಮನೆಗೆ ಬಂದು ದೋಸೆ ತಿನ್ನೋದು, ಊಟ ಮಾಡೋದಂದ್ರೆ ಅದಕ್ಕೆ ಭಾಳ ಇಷ್ಟ. ಆ್ಯಕ್ಚುಲಿ ಬರೋದು ಅದಕ್ಕೆ ಅರ್ಧ ದೋಸೆ ಕುಂದಾನು ತಂದಿದ್ರು. ನಾನು ಬಂದಿನಂತ. ಸೊ ಬೆಳಗಾವಿದಾಗಿದ್ದು ಕುಂದ ತಿಂದಿದ್ರೆ ಹೆಂಗೆ. ಸೊ ಕುಂದ ತಂದಿದ್ರು. ಕುಂದ ಜೊತೆ ಮಸ್ತ್ ಕಾಂಬಿನೇಷನ್ ಆಗಿತ್ತು ಇವತ್ತು. ಸೊ ನಾವು ಬೆಳಗಾವಿ ಹೋಗ್ಬೇಕಿತ್ತಂತ ಮಸ್ತ್ ರೆಡಿ ಆಗಿದ್ವಿ ಇಬ್ಬರು, ನಾನು ಮಮ್ಮಿ. ಹಂಗೆ ಚೆನ್ನಮ್ಮ ಸರ್ಕಲ್ಗೆ ಬಂದು ವೇಟ್ ಮಾಡಕತ್ತಿದ್ವಿ ಬಸ್ಸಿಗೆ, ನಮ್ಮ ಬೆಳಗಾವಿ ಬಸ್ಸಿಗೆ. ಇದು ನೋಡ್ರಿ ನಮ್ಮ ಊರಿಂದ ಚೆನ್ನಮ್ಮ ಸರ್ಕಲ್ ಹೊಸ್ದಾಗಿ ಮಾಡ್ಯಾರ. ಹೊಸ್ದಾಗಿ ಒಂದು 5-6 ವರ್ಷ 10 ವರ್ಷ ಆಗಿ ಬಂತೇನೋ. ಹಂಗೆ ಹಿಂಗೆ ನಮ್ಮ ಬಸ್ಸು ಬಂತು. ಸೊ ಇವತ್ತು ಬೆಳಗಾವಿ ಹೋಗೋ ಪ್ರಯಾಣ ಐತಿ. ಸ್ವಲ್ಪ ಕೆಲಸ ಆಯ್ತು ಅಂತ ಬೆಳಗಾವಿ ಹೊಂಟಿದ್ವಿ. ಸೊ ಫೈನಲಿ ಬಂದು ಬೆಳಗಾವಿ ರೀಚ್ ಆದ್ವಿ. ಹಂಗೆ ಇವತ್ತು ಮಮ್ಮಿ ಜೊತೆ ಹೊರಗೆ ಹೋಗೋದಿತ್ತು. ಸೊ ಮಮ್ಮಿ ಜೊತೆ ಫುಲ್ ಟೈಮ್ ಸ್ಪೆಂಡ್ ಮಾಡಬೇಕಂತ ಬಂದಿದ್ದೆ. ನಾನು ಅಜ್ಜಿನೂ ಬಂದಿದ್ದರು. ಅಜ್ಜಿ ಜೊತೆ ನಾವು ಒಂದು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಸೊ KLE ಹಾಸ್ಪಿಟಲ್ಗೆ ಬಂದಿದ್ವಿ. KLE ಹಾಸ್ಪಿಟಲ್ ಇದು ಒಂದು ಇನ್ನೂ ಡೆವಲಪ್ಮೆಂಟ್ ಮಾಡ್ಯಾರ. ಲಾಸ್ಟ್ ಟೈಮ್ ನೋಡ್ರಿಕ್ಕಿಲ್ಲ ನಾನು, ಬಟ್ ಈ ಸತಿ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ರು. ವಾಪಸ್ ಹೋಗ್ಬೇಕಾದ್ರೆ ಎಲೆಕ್ಟ್ರಿಕ್ ಬಗ್ಗಿ ಸಿಕ್ತು. ಎಲೆಕ್ಟ್ರಿಕ್ ಬಗ್ಗಿ ಒಂದು ರೌಂಡ್ ಆಗಲಿ ಅಂತ ಹೇಳಿ ನಮ್ಮ KLE ನೋಡ್ಕೊತ ಹೊಂಟಿದ್ವಿ. ಸೊ ಇಷ್ಟು ವಾಸ್ಟಾಗಿ ಕಾಣುತ್ತೆ KLE. ಫುಲ್ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ತಾರೆ, ಓದೋಕ್ಕೂ ಬರ್ತಾರೆ, ಹಂಗೆ ಇಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೂ ಬರ್ತಾರೆ. ಸೊ ಇದು ನೋಡ್ರಿ ಬೆಳಗಾವಿ KLE ನಮ್ದು. ಹಂಗಾಗಿ ಎಲೆಕ್ಟ್ರಿಕ್ ಬಗ್ಗಿ ಅಲ್ಲಿ ತನಕ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ನಾವು ಬಗ್ಗಿದಾಗ ಹೋದ್ವಿ. ಸೊ ಅಲ್ಟಿಮೇಟ್ಲಿ ರಾಮದೇವ್ಗೆ ಬಂದ್ವಿ. ರಾಮದೇವ್ಗೆ ಬಂದು ಮಸ್ತ್ ಊಟ ಮಾಡಿದ್ರು. ಆ್ಯಕ್ಚುಲಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಂತ ಈಗ ಒಂದು ಮಸ್ತ್ ದೋಸೆ ತಿಂದೆ. ಎಲ್ಲ ಖಾಲಿ ಆಗಿತ್ತಂತ 3:34 ಆಗಿತ್ತು. ಮಮ್ಮಿ ನನ್ನ ಜೊತೆ ಫುಲ್ ಹರಡಿಡ್ಕೊಂಡು ಕುಂತಿದ್ರು, ಮಜಾ ಮಾಡಕತ್ತಿದ್ರು. ಬಾದುಸಾಗಿತ್ತು ಅವ್ರು ನಗೋದು ನೋಡಿ, ಯಾಕಂದ್ರೆ ಮಿಸ್ ಮಾಡ್ಕೊಳತ್ತಿದ್ದೆ. ಸೊ ಮಮ್ಮಿ ಏನೋ ಒಂದು ಕತೆ ಹೇಳ್ಕೊಂತ ನಂಗೆ ಹೇಳಾಕತ್ತ ನಗಾಕೊಂತಿದ್ರು. ಸೊ ಟೈಮ್ ಸ್ಪೆಂಡಿಂಗ್ ವಿತ್ ಮಾಮ್ ಈಸ್ ಅ ವೆರಿ ವೆರಿ ಪ್ರೆಷಿಯಸ್ ಅನ್ಸುತ್ತೆ ನನಗೆ. ನಮ್ಮ ಅಂಟಿ ಮನೆ ಬಾಜು ಹುಡುಗನೂ ಬಂದಿದ್ದ. ಸಿಂಡ್ರೆಲಾ ಚಪ್ಪಲ್ ಅಂದ್ಕೊಂಡು ಹಾಕ್ಕೊಂಡ ನೋಡ್ರಿ. ದಪ್ಪ ಅಂತ ಬಿದ್ದ. ಸೊ ವಾಪಸ್ ನಾವು ಬೈಲಮಲ್ಗೆ ಹೊಂಟಿದ್ವಿ. ನಮ್ಮ ಕ್ಯಾಂಪ್ ಬಸ್ನ ಹತ್ತಿ ಆಧಾರ್ ಕಾರ್ಡ್ ತೋರಿಸಿ ಬೈಲಮಲ್ಗೆ ಹೊಂಟಿದ್ವಿ. ಸೊ ಆಲ್ರೆಡಿ ಟೈಮ್ ಆಗಿತ್ತು, 8 ಗಂಟೆ ಆಗಿಬಿಟ್ಟಿತ್ತು. ಸುಸ್ತಾಗಿತ್ತು ರೀ ಎಲ್ಲ ಅಡ್ಡಾಡಿ. ಮಮ್ಮಿ ಹೇಳ್ಕೊಡತ್ತಿದ್ರು ಡ್ರ್ಯಾಗನ್ ಫ್ರೂಟ್ ಹೆಂಗೆ ಕಟ್ ಮಾಡೋದಂತ. ಇವತ್ತು ತಂದಾರು, ಖರೆ ಫಸ್ಟ್ ಟೈಮ್ ಕಟ್ ಮಾಡಕತ್ತಿದ್ರು. ಅಂಗಡಿಯಾರು ಹೇಳ್ಕೊಟ್ಟಾರಂತ ಹೆಂಗೆ ಕಟ್ ಮಾಡೋದು. ಸೊ ಮಮ್ಮಿ ಸೇವಿ ಹೆಂಗೆ ಮಾಡೋದು, ಹೆಂಗೆ ಕಟ್ ಮಾಡೋದು, ಹೆಂಗೆ ತಿನ್ನೋದಂತ. ಮಜಾ ಐತ್ರಿ. ಎಷ್ಟು ಮಸ್ತ್ ಕಲರ್ ಐತೆ ಅಂತ ಹೇಳಾಕತ್ತಿದ್ರು. ಪ್ರಾಕ್ಟಿಕಲ್ ಮಾಡಿ ತೋರ್ಸಾಕತ್ತಿದ್ರು ಹೆಂಗೆ ಕಟ್ ಮಾಡಿ ಹಿಂಗೆ ತಿನ್ಬೇಕಂತ. ಸೊ ಇವತ್ತಾಗಿತ್ತು ಇವತ್ತಿನ ಡೇ. ಮತ್ತು ಮಮ್ಮಿ ಹಿಟ್ಟು ಉಳ್ದತ್ತಂತ ಹೇಳಿ ಅದನ್ನ ದೋಸೆನೇ ಮಾಡಿಕೊಟ್ರು. ಇಟ್ಸ್ ಓಕೆ, ಏನು ಬೇಸರ ಆಗಂಗಿಲ್ಲ. ನಮ್ಮ ದಾದಾನ ಮೂವಿ ನೋಡ್ಕೊತ ಮಸ್ತ್ ದೋಸೆ ತಿಂದೆ. ಓಕೆ, ದಿಸ್ ವಾಸ್ ಮೈ ಟೈಮ್. ಮತ್ತು ಸಿಗೋನು ನೆಕ್ಸ್ಟ್ ವ್ಲಾಗ್ದಾಗ. ಅಲ್ಲಿ ಟೇಕ್ ದೆನ್ ಬಾಯ್.